ಮಹಾತ್ಮ ಗಾಂಧೀಜಿಯವರ ಕನಸು ಅಂತ್ಯೋದಯ ಮತ್ತು ಸ್ವರಾಜ್ಯದ ಪರಿಕಲ್ಪನೆ. ಭಾರತ ಹಳ್ಳಿಗಳ ನಾಡು, ಹಳ್ಳಿಯ ಉದ್ಧಾರವಾಗುವುದ ಹೊರತು ಭಾರತ ಉದ್ಧಾರ ಆಗಲ್ಲ ಅನ್ನೋದು ಮಹಾತ್ಮ ಗಾಂಧೀಜಿಯವರ ಬಲವಾದಂಥ ನಂಬಿಕೆ ಮತ್ತು ಆ ಕಡೆಗೆ ಆ ರೀತಿಯ ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನೋದು ಗಾಂಧೀಜಿಯ ಉದ್ದೇಶ ಆಗಿತ್ತು. ಅಷ್ಟಕ್ಕೂ ಅವರು ದೇಶದ ಸ್ವಾತಂತ್ರ್ಯದ ನೇತೃತ್ವವನ್ನು ವಹಿಸಿ ಅಹಿಂಸಾತ್ಮಕ ಮಾರ್ಗವಲ್ಲದ, ಹಿಂಸೆಯನ್ನು ಪ್ರಚೋದನೆ ಮಾಡದ, ದ್ವೇಷವನ್ನು ಹರಡದೇನೆ ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಮುಖಾಂತರನೇ ದೇಶವನ್ನು ದಾಸ್ಯದಿಂದ ಬಿಡಿಸಂಥವ್ರು. ಅದನ್ನು ಕಂಡಂಥ ಲಾರ್ಡ್ ಮೌಂಟನ್ ಬ್ಯಾಟನ್, ಲಾಸ್ಟ್ ಗವರ್ನರ್ ಆಫ್ ಇಂಡಿಯಾ, ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಹೇಳಿದ್ದು, ನಾನು ಯೇಸು ಮುಖಾಂತರ ಒಬ್ಬ ದೇವರನ್ನು ಕಂಡಿದ್ದೆ, ಆದರೆ ಮಹಾತ್ಮ ಗಾಂಧಿಯವರನ್ನು ನಾನು ನೋಡಿ ಭೇಟಿ ಆದಮೇಲೆ ಇಬ್ಬರು ದೇವರಿದ್ದಾರೆ ಅಂತೇಳಿ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳ್ತಾರೆ. ಮಹಾತ್ಮ ಗಾಂಧಿಯವರು, ಐ ಬಿಲೀವ್ಡ್ ಅಪ್ ಟಿಲ್ ನೌ there is only one God in the form of Jesus Christ. Now after Mahatma Gandhi led the freedom movement with the non-cooperation movement, I am seeing two gods. One is in Jesus Christ, the other one is Mahatma Gandhi. ಅಂತ ಉದಾತ್ತವಾದಂಥ ದೇಹದ್ವೇಷಗಳನ್ನು, ಭಾರತದ ದಾಸ್ಯವನ್ನು ಮತ್ತು ಇಡೀ ಪ್ರಪಂಚಕ್ಕೆ ಹಿಂಸೆಯನ್ನೇ ಪ್ರಚೋದನೆ ಮಾಡದೇನೆ ಅಸಹಕಾರ ಮತ್ತು ಅಹಿಂಸಾತ್ಮಕ ಮಾರ್ಗಗಳ ಮೂಲಕ ದೇಶದ ಜನರನ್ನು ಬಿಡುಗಡೆ ದೇಶದ ಮಹಾತ್ಮ ಅವರು, ಫಾದರ್ ಆಫ್ ದಿ ನೇಷನ್, ಅವರ ಹೆಸರನ್ನೇ ಕಿತ್ತಾಕಿದ್ದಾರೆ.